ನನ್ನ ಹೆಸರು ಹನುಮಂತರಾವ್ ಅಂತ, ಕೆಮಿಸ್ಟ್ರಿ ಫ್ಯಾಕಲ್ಟಿ ಫ್ರಮ್ ಪರಿಶ್ರಮ ನೀಟ್ ಅಕಾಡೆಮಿ, ಬ್ಯಾಂಗ್ಳೂರು, ಡಿಲ್ಲಿ. ನಮ್ಮ ನೀಟ್ ಎಕ್ಸಾಮು ತುಂಬ ಹತ್ತಿರದಲ್ಲಿರೋದ್ರಿಂದ ತುಂಬ ಜನಕ್ಕೆ ಆತಂಕ ಇರುತ್ತೆ. ಏನು ಓದಬೇಕು, ಏನು ರಿವೈಸ್ ಮಾಡಬೇಕು, ಅಯ್ಯೋ 30 ಚಾಪ್ಟರ್ಸ್ ಇದೆ, 45 ಕ್ವಶನ್ಸ್ಗೆ 30 ಚಾಪ್ಟರ್ಸು, ಅದು ಕಾನ್ಸೆಪ್ಟ್ಸ್ ಎಲ್ಲ ಎಷ್ಟೊಂದು ಕಾನ್ಸೆಪ್ಟ್ಸ್ ಇದೆ, ಯಾವ್ದು ರಿವೈಸ್ ಮಾಡಬೇಕು, ಯಾವ್ದು ಬಿಡಬೇಕು, ಎಲ್ಲ ಟೆನ್ಷನ್ ಆಗ್ತಿದೆ ಅಂತ ಪ್ರತಿಯೊಬ್ಬ ಸ್ಟೂಡೆಂಟು ಮನಸ್ಸಲ್ಲಿ ಇರುತ್ತೆ. ಅದನ್ನು ನಾವು ಹೇಗೆ ಓದಬೇಕು ಅನ್ನೋದು ನಾನು ಸ್ವಲ್ಪ ನಮ್ಮ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ಸಿಂದ, ಸ್ಟೂಡೆಂಟ್ಸು ಒಂದು ಒಪಿನಿಯನ್ಸಿಂದ ನಾನು ಬೆಸ್ಟ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಏನೇನು ಓದಬೇಕು ಅಂತಂದಾಗ ನಾನು ಹೇಳಿ ಫಸ್ಟ್ ಆ್ಯಂಡ್ ಬೆಸ್ಟ್ ಸಜೆಷನ್ ಅಂತ ನಾನು ಅಂದ್ಕೊತಾ ಇದ್ದೀನಿ. ಅದು ಏನು ಅಂತಂದರೆ, ಈ ಟೈಮಲ್ಲಿ ಓದಲೇಬಾರ್ದು. ಅಂದರೆ ಓದಲೇಬಾರ್ದು ಅಂದ ತಕ್ಷಣ ಇಮ್ಮೇಟ್ ನನಗೆ ಹೊಡಿಬೇಕು ಅನಿಸುತ್ತೆ ನಿಮಗೆ. ಬಟ್ ಓದಲೇಬಾರ್ದು ಅಂತಂದರೆ ಓದಬಾರ್ದು. ಡೋಂಟ್ ರೀಡ್, ರಿವೈಸ್ ಇಟ್. ಅಂದರೆ ರಿವೈಸ್ ಮಾಡಿದ ಹೆಂಗೆ, ಓದೆಲ್ಲ ರಿವೈಸ್ ಮಾಡೋಕ್ಕಾಗುತ್ತಾ ಅಂತ ಅನಿಸುತ್ತೆ. ಹಾಗಲ್ಲ, ಕೆಮಿಸ್ಟ್ರಿ ರಿವೈಸ್ ಮಾಡೋದೇ ಒಂದು ಕಳೆ. ಅಂದರೆ ಕೆಮಿಸ್ಟ್ರಿ ಇಲ್ಲಿವರೆಗೂ ನೀವು ಎಲ್ಲರೂ ಅನ್ಕೊತಾರೆ, ನನಗೆ ಲಾಸ್ಟು ಕೊರೋನಾ ವೈರಸ್ಸಿಂದ ಅದು ಓದಿಲ್ಲ ನಾನು ಅಲ್ವಾ, ಇದು ಓದಿಲ್ಲ ಅಂತ ಏನೋ ರೀಸನ್ಸ್ ಹೇಳ್ಕೊತೀವಿ. ಬಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನೀವು ಇದು 2 ಇಯರ್ಸಿಂದ, ಲಾಂಗ್ ಟರ್ಮ್ ಹುಡುಗರಾದರೆ ಇನ್ನೂ 3 ಇಯರ್ಸಿಂದ ಓದಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಈ ಕೊರೋನಾಯಿಂದ ಒಂದೊಂದು 5-6 ತಿಂಗಳು ಎಕ್ಸ್ಟ್ರಾ ಕೂಡ ನಮ್ಗೆ ಟೈಮ್ ಸಿಕ್ಕಿದೆ. ಹಾಗಾಗಿ ಇದು ನೀವು ಅಲ್ಲಿಂದ ನನಗೆ ಗೊತ್ತಿದೆ, ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ನಾನು ನಂಬರ್ ಆಫ್ ಕ್ಲಾಸಸ್ಸು ಕೇಳಿದ್ದೀನಿ, ನಾನು ನಂಬರ್ ಆಫ್ ಟೆಸ್ಟ್ ಅಟೆಂಡ್ ಮಾಡಿದ್ದೀನಿ. ಇವೆಲ್ಲ ಒಂದು ಸಲ ನೆನಪು ಮಾಡಿಕೊಂಡ್ರೆ ನಮಗೆ ಎಷ್ಟೊಂದು ಕೆಮಿಸ್ಟ್ರಿ ನಾಲೆಜ್ ಇದೆ ಅನ್ನೋದು ಫಸ್ಟ್ ನಂಬಬೇಕು. ಆಮೇಲೆ ನಾವು ಹೆಂಗೆ ರಿವೈಸ್ ಮಾಡಬೇಕು ಅನ್ನೋದು ಒಂದು ಸಲ ನಾನು ಹೇಳ್ತೀನಿ. ಸೊ ಫಸ್ಟ್ ನಮಗೆ ಈ 45 ಕ್ವಶನ್ಸಿಂದ 3 ಪಾರ್ಟ್ಸು ಕೆಮಿಸ್ಟ್ರಿಯಲ್ಲಿ ಕ್ಲೀನಾಗಿ ಡಿವೈಡ್ ಆಗಿದೆ ಸಿಲೆಬಸ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು. ಅದರಲ್ಲಿ ನಾವು ನೋಡಿದ್ರೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗಾನಿಕ್ ಕೆಮಿಸ್ಟ್ರಿಯಾಗಿ 3 ಪಾರ್ಟ್ಸಾಗಿ ನೋಡ್ಬೋದು. ಅದು 30 ಚಾಪ್ಟರ್ನೇ 3 ಭಾಗ ಮಾಡಿಕೊಂಡ್ರೆ 10 ಚಾಪ್ಟರ್ ಬರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಈಕ್ವಲ್ ಆಗಿ ಅಂದರೆ 15 ಕ್ವಶನ್ಸು ಒಂದೊಂದು ಪಾರ್ಟಿಂದ 45 ಕ್ವಶನ್ಸಾಗಿ ಮಾಡಿದ್ದಾರೆ. ಆದರೆ ಸಮ್ಟೈಮ್ಸ್ ನಮಗೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ 13 ಅಥವಾ 14 ಕ್ವಶನ್ಸ್ ಮಾತ್ರ ಬರುತ್ತೆ. ರಿಮೈನಿಂಗ್ ಇನ್ಆರ್ಗಾನಿಕ್ಕಿಂದ 15 or 16 ಆ್ಯಂಡ್ ಸಮ್ಟೈಮ್ಸ್ ಎಸ್ಪೆಷಲಿ ಮೆಜಾರಿಟಿ ಟೈಮ್ಸ್ ಆರ್ಗಾನಿಕ್ಕಿಂದ 1 ಕ್ವಶನು ಜಾಸ್ತಿ ಬರ್ತಿದೆ. ಇದು ಒಂದು. ಆಮೇಲೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಅಬ್ಸರ್ವ್ ಮಾಡಿದರೆ ಫಸ್ಟ್ ಇಯರ್ ಸಿಲೆಬಸ್ ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸಿಲೆಬಸ್ಸು. ಈ ಸಿಲೆಬಸ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದರೆ 55% ಅಂದರೆ 23 ಕ್ವಶನ್ಸ್ ಫ್ರಮ್ ಫಸ್ಟ್ ಇಯರು ಆ್ಯಂಡ್ 22 ಕ್ವಶನ್ಸ್ ಫ್ರಮ್ ಸೆಕೆಂಡ್ ಇಯರ್ ಬರ್ತಿದೆ. ಬಟ್ ತುಂಬ ಜನ ಸೆಕೆಂಡ್ ಇಯರ್ನ ಕಾನ್ಸಂಟ್ರೇಟ್ ಮಾಡ್ತಾರೆ, ಫಸ್ಟ್ ಇಯರ್ ನೆಗ್ಲೆಕ್ಟ್ ಮಾಡ್ತಾರೆ. ಇದೇ ಮೇಯ್ನ್ ಮಾಡ್ತಕ್ಕಂಥ ತಪ್ಪು. ಆಮೇಲೆ ಇನ್ನೊಂದು, ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಇಯರಲ್ಲೇ ಮೆಜಾರಿಟಿ ಬೇಸಿಕ್ಸ್ ಎಲ್ಲ ಇದೆ. ನಾಲೆಜ್ ಮೆಜಾರಿಟಿ ಇರೋದು ಕೂಡ ಫಸ್ಟ್ ಇಯರೇ. ಫಸ್ಟ್ ಇಯರ್ ನಾಲೆಜ್ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಾತ್ರ ಸೆಕೆಂಡ್ ಇಯರು. ಹಾಗಾಗಿ ನೀವು ಸೆಕೆಂಡ್ ಇಯರ್ನ ಫೋಕಸ್ ಮಾಡೋದು CETಗೆ ಸರಿ ಇರ್ಬೋದು, ಆದರೆ ನೀಟ್ಗೆ ಕಂಪಲ್ಸರಿ ಫಸ್ಟ್ ಇಯರ್ದು ಮಾಡಲೇಬೇಕು. ಹಾಗಾಗಿ ಈಗ ನಾವು ಈ ಸಿಲೆಬಸ್ನೇ ಒಂದು ಸಲ ನೋಡಿದ್ರೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಹೇಗೆ ಓದಬೇಕು ಅನ್ನೋದು ನಾನು ಹೇಳ್ತೀನಿ ನೋಡಿರಿ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಈ 10 ಚಾಪ್ಟರ್ಸ್ ಅಂದರೆ ನಮ್ಗೆ ಬರೀ ಇನ್ಆರ್ಗಾನಿಕ್ ಅಂತಲ್ಲ, ಇಂಟರ್ ರಿಲೇಟೆಡ್ ಕ್ವಶನ್ಸ್ ನಮಗೆ ನೀಟಲ್ಲಿ ಬರೋ ಚಾನ್ಸ್ ಇದೆ. ಹಾಗಾಗಿ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಆಫ್ ಆಲು ಎಲ್ಲರೂ ಕೂಡ ಓದಬೇಕಾಗಂಥ ಟಾಪಿಕ್ಸು, ಹಾಗೆ ಅದನ್ನು ನಾನು ಹೇಳ್ತೀನಿ ಲಿಸ್ಟು. ಪೀರಿಯಾಡಿಕ್ ಟೇಬಲ್ ಎಲ್ಲ ಓದಬೇಕಾ, ಎಲ್ಲನೂ ಏನು ಓದೋ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ. ಎಸ್ಪೆಷಲ್ ನೀವು ಎಲ್ಲ ಪ್ರತಿಯೊಂದು ಪಾಯಿಂಟ್ನೂ ಓದೋಕ್ಕೆ ಹೋಗಬೇಡ್ರಿ. ಏನು ಮಾಡಬೇಕು ಅಂತಂದರೆ ಜಸ್ಟ್ ಅದರಲ್ಲಿ ಪೀರಿಯಾಡಿಕ್ ಟ್ರೆಂಡ್ಸ್ ಇದೆ. ಪೀರಿಯಾಡಿಕ್ ಟ್ರೆಂಡ್ಸ್ನ ಏನು ಮಾಡಬೇಕು ಅಂತಂದರೆ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಯಾವುದೇ ಕ್ವಶನ್ ನಿಮಗೆ ಕೊಟ್ಟರೆ ಏನಕ್ಕೆ ಅದು ರೀಸನು ಅಂತ ಕೇಳಿದಾಗ ನೀವು ರೀಸನ್ ಮೇಲೆ ರೀಸನ್ ಹುಡ್ಕೊಂಡು ಹೋದರೆ ಲಾಸ್ಟಿಗೆ ಸಿಗೋ ಆನ್ಸರ್ ಒಂದೇ, ಅದೇ ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ನೇ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್. ಬಟ್ ಅಟಾಮಿಕ್ ಸೈಜ್ ಅಂದರೆ ಏನು, ಅಟಾಮಿಕ್ ಸೈಜ್ನ ಹೆಂಗೆ ನಾವು ಪ್ರೆಡಿಕ್ಟ್ ಮಾಡೋದು, ಇದನ್ನು ಕಲಿಯಬೇಕು. ಅಂದರೆ ನಿಮ್ಮ ಪೀರಿಯಾಡಿಕ್ ಟೇಬಲಲ್ಲಿ ನೋಡ್ತಿದ್ರಿ, ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಲೆಫ್ಟ್ ರೈಟ್ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತಂತ ಆ ಟ್ರೆಂಡ್ ಗೊತ್ತಿದೆ. ಬಟ್ ಆದರೆ ಈಸ್ ಇಟ್ ಟ್ರೂ ಅಂತಂದರೆ ಕೆಮಿಸ್ಟ್ರಿಯಲ್ಲಿ ನೀವು ಯಾವುದೇ ನೋಡಿದ್ರು ಕೂಡ 100% ಅದು ಎಲ್ಲ ಸಿಚುವೇಷನ್ಗಳು ಅಪ್ಲಿಕಬಲ್ ಆಗಲ್ಲ. ಬಟ್ ಮೆಜಾರಿಟಿ ಎಕ್ಸ್ಟೆಂಟಲ್ಲಿ ಯಾವುದು ಅಪ್ಲಿಕಬಲ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು, ಎಕ್ಸೆಪ್ಷನ್ ನೆನ್ಪಿಟ್ಕೋಬೇಕು. ಅದಕ್ಕೆ ನಮಗೆ ಅಟಾಮಿಕ್ ಸೈಜ್ ಮೇಲೆ ಯಾವ್ಯಾವ ಡಿಪೆಂಡ್ ಆಗ್ತವೆ, ಲೈಕ್ ಅಯನೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ನೆಗೆಟಿವಿಟಿ ಆ್ಯಂಡ್ ಇದನ್ನು ಬೇಸ್ ಮಾಡಿಕೊಂಡು ಮಿಕ್ಕಿದ ಎಷ್ಟೊಂದು ಪ್ರಾಪರ್ಟೀಸ್ ನಾವು ನೋಡ್ತಿದ್ವಿ. ಸೊ ಇವೆಲ್ಲ ಕೂಡ ಇಂಟರ್ ರಿಲೇಷನ್ಶಿಪ್ಸ್ ನೀವು ಒಂದ್ಸಲ ಬರ್ಕೋಬೇಕು. ಯು ಸ್ಪೆಂಡ್ ಫ್ಯೂ ಅವರ್ಸ್ ಆಫ್ ಟೈಮ್ ಟು ಮೇಕ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಅಟಾಮಿಕ್ ಸೈಜ್ ಆ್ಯಂಡ್ ಅದರ್ ಪ್ರಾಪರ್ಟೀಸ್ ವಿಚ್ ಆರ್ ಇಂಟರ್ರಿಲೇಟೆಡ್, ಐದರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಹಾಗೆ ನೀವು ಕಾಂಪೌಂಡ್ಸಲ್ಲಿ ನೋಡಿದಾಗ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಪ್ರೆಡಿಕ್ಷನ್ಸಲ್ಲಿ ಹೈಡ್ರೇಟ್ಸ್, ಆಕ್ಸೈಡ್ಸ್, ಹ್ಯಾಲೈಡ್ಸ್ ಆ್ಯಂಡ್ ರಿಯಾಕ್ಷನ್ ವಿತ್ ಮೆಟಲ್ಸ್ ಇವೆಲ್ಲವೂ ಕೂಡ ಅದರಲ್ಲಿ ನಾವು ಥರ್ಮಲ್ ಸ್ಟೆಬಿಲಿಟಿ, ಹಾಗೆ ರಿಯಾಕ್ಟಿವಿಟಿ ಆ್ಯಂಡ್
many other things we are directly connecting, that is either directly proportional relationship or maybe inversely proportional relationship ಅನ್ನೋದು ನೋಡ್ತಿದ್ವಿ. ಸೊ ಅದನ್ನೊಂದ್ಸಲ ನೀವು ಲಿಸ್ಟ್ ಔಟ್ ಮಾಡಿಕೊಂಡು ಎಕ್ಸೆಪ್ಷನ್ ಕೇಸಸ್ ಮಾತ್ರ ಮಾಡಿದರೆ ದೆನ್ ಅದನ್ನ ನೀವು ಒಂದು ಸಲ ನೀವು ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನಾವು ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡ್ಕೊಳ್ಳೋದಕ್ಕೆ, ಎಕ್ಸಾಮ್ ಹತ್ರ ಬಂದ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ಇದು ನೀವು ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಮೇಯ್ನ್ಲಿ ಆ ಇಂಟರ್ ರಿಲೇಷನ್ಶಿಪ್ಸ್ ನೋಡ್ಕೋಬೇಕು. ಅಟ್ ದಿ ಸೇಮ್ ಟೈಮ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ಮೇಯ್ನ್ಲಿ ನೋಡಬೇಕಾಗಿರೋದು ಈ ಥರ ಇಂಟರ್ ರಿಲೇಷನ್ಶಿಪ್ ಅಂದರೆ ಪೀರಿಯಾಡಿಕ್ ಪ್ರಾಪರ್ಟೀಸು ಪ್ರಿಡಿಕ್ಷನ್ಸಲ್ಲಿ ನಮ್ಮ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ನೀವು ಓನ್ಲಿ ಯಾವುದೋ ಪೀರಿಯಾಡಿಕ್ ಟೇಬಲ್ ಅಂದರೆ ಅದೊಂದು ಚಾಪ್ಟರ್ ಅಂತ ಅನ್ಕೊಂಬೇಡ್ರಿ. ಅದನ್ನು ನೀವು ಕಂಪ್ಲೀಟಾಗಿ ಎಸ್ ಬ್ಲಾಕ್ ಅಂದರೆ ಮೇನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸು, ಅಟ್ ದಿ ಸೇಮ್ ಟೈಮ್ ಡಿ ಬ್ಲಾಕ್ ಹಾಗೆ ಎಫ್ ಬ್ಲಾಕ್ ಎಲಿಮೆಂಟ್ಸು ಕೂಡ ಎಲ್ಲದಕ್ಕೂ ನೀವು ಅಪ್ಲೈ ಮಾಡಬೇಕು. ಅದೇ ಟಾಪಿಕ್ ಅಂದರೆ ಅಟಾಮಿಕ್ ಸೈಜು ಯಾವ ಥರ ವೇರಿಯೇಷನ್ ಇದೆ ಎಲ್ಲದರಲ್ಲ ಅಂತ ನೋಡಿ ಅದರಲ್ಲಿ ಯಾವುದು ಎಕ್ಸೆಪ್ಷನ್ಸ್ ಇದೆ. ಲೈಕ್ ನಾನು ಸಿಂಪಲ್ ಎಕ್ಸಾಂಪಲ್ ಒಂದು ಮೆನ್ಷನ್ ಮಾಡ್ತೇನೆ. ಸೊ ಗ್ಯಾಲಿಯಮ್ ಹ್ಯಾಸ್ ಸ್ಮಾಲರ್ ಸೈಜ್ ಆ್ಯಂಡ್ ದಿ ಅಲ್ಯೂಮಿನಿಯಂ. ಆ್ಯಕ್ಚುಲಿ ಇಟ್ ಇಸ್ ಅನ್ ಎಕ್ಸೆಪ್ಷನ್. ಕಾರಣ ಏನು ಅಂತಂದಾಗ ಪೋರ್ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಎಲ್ಲಿ ನಮಗೆ ಅಟಾಮಿಕ್ ಸೈಜಲ್ಲಿ ಎಕ್ಸೆಪ್ಷನ್ ಬಂದರೂ ಕೂಡ ಅದಕ್ಕೆ ಕಾರಣ ಒಂದೇ, ಪೋರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಇನ್ನರ್ ಡಿ ಆರ್ ಎಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಬರೀ ಯಾವುದೋ ಅದು ಒಂದೇ ಚಾಪ್ಟರ್ ಅಲ್ಲ, ಇಂಟರ್ಲಿಂಕ್ ಮಾಡ್ಕೋಬೇಕು. ಅಂದರೆ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್ ಅಪ್ಲೈ ಮಾಡಿಬಿಟ್ರೆ ಇಡೀ ಪೀರಿಯಡ್ ಟೇಬಲ್ಗೆ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಇಫ್ ಯು ನೋ ದಿ ಅಟಾಮಿಕ್ ಸೈಜ್ ವಿ ಕ್ಯಾನ್ ಪ್ರೆಡಿಕ್ಟ್ ದಿ ಅದರ್ ಪ್ರಾಪರ್ಟೀಸ್. ಎಲೆಕ್ಟ್ರಾನ್ಗೆ ಏನಂತ ತಲುಪಿ, ಅನಿಯೇಷನ್ ತಲುಪಿ, ಎಲೆಕ್ಟ್ರೋನೆಗೆಟಿವಿಟಿ ಇವೆಲ್ಲ ಕೂಡ ನಾವು ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಇದೆಲ್ಲ ನಮ್ಗೆ ಅಟಾಮಿಕ್ ಸೈಜ್ಗೆ ರಿಲೇಷನ್ ಇರೋದು ಥರ್ಮಲ್ ಸ್ಟೆಬಿಲಿಟಿ ಆಫ್ ಆಕ್ಸೈಡ್ಸ್, ಹೈಡ್ರೈಡ್ಸ್, ಹ್ಯಾಲೈಡ್ಸ್, ಕಾರ್ಬೋನೇಟ್ಸ್ ಇವೆಲ್ಲ ಕೂಡ ನಾವು ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಹಾಗಾಗಿ ಈ ಪೀರಿಯಡಿಕ್ ಟ್ರೆಂಡ್ಸ್ ಅನ್ನೋದು ಒಂದು ಸಲ ನೀವು ಓದ್ಬಿಟ್ರೆ ಇವೆಲ್ಲದರಲ್ಲೂ ಒಂದು ಸಲ ಜಸ್ಟ್ ಒಂದು ಪೇಜಲ್ಲಿ ಹಾಫ್ ಆಫ್ ದಿ ಪೇಜ್, ಹಾರ್ಡ್ಲಿ ನೀವು ಏನೋ ದೊಡ್ಡದಾಗಿ ಬರೆದ್ರು ಕೂಡ ಒಂದು ಪೇಜ್ ಬರುತ್ತೆ. ಅದನ್ನ ನೀವು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅದನ್ನು ಪ್ರೆಡಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕಾಂಪೌಂಡ್ಸ್ ಅಂತ ಇರ್ತವೆ ನಮಗೆ ಇದರಲ್ಲಿ. ಈ ಕಾಂಪೌಂಡ್ಸ್ ಬಗ್ಗೆ ಆಲ್ರೆಡಿ ಓದಿರೋದೆ ಇನ್ಫಾರ್ಮೇಷನ್, ನೀವು ಯಾವ್ದಾವ್ದು ಮರ್ತೋಗ್ತಾರೆ ಅದನ್ನು ಮಾತ್ರ ನೋಡ್ಕೋಬೇಕು ಅಷ್ಟೇ. ಸೊ ಎಲ್ಲನೂ ನೀವು ರೀಡ್ ಮಾಡಿ, ಅಂದರೆ ಪ್ರತಿ ಲೈನ್ ಟು ಲೈನ್ ಓದೋಕೆ ಹೋಗ್ಬೇಡಿ. ಈಗ ಟೆನ್ಷನ್ ಬಿಲ್ಡಪ್ ಆಗುತ್ತೆ. ಅದ್ರ ಬದಲು ನಾನು ಹೇಳೋದು ರಿವೈಸ್ ಮಾಡಿ ನಂಬರ್ ಆಫ್ ಟೈಮ್ಸ್ ರಿವೈಸ್ ಮಾಡೋ ಥರ ನಾವು ರೆಡಿ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟು. ಹಾಗೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಸ್ಟ್ರಕ್ಚರ್ ಬೇಸ್ಡ್ ಕ್ವಶನ್ಸು ಕಂಪಲ್ಸರಿ ಬರುತ್ತೆ. ಅಂದರೆ ಕೆಮಿಕಲ್ ಬಾಂಡಿಂಗಲ್ಲಿ ಹೈಬ್ರಿಡೇಷನ್ ಫೈಂಡ್ ಔಟ್ ಮಾಡೋದು, ಹಾಗೆ ನಂಬರ್ ಆಫ್ ಲೋನ್ ಪೇರ್ಸ್ನ ಕ್ಯಾಲ್ಕುಲೇಟ್ ಮಾಡೋದು, ಹಾಗೆ ಸ್ಟ್ರಕ್ಚರ್ನ ಪ್ರೆಡಿಕ್ಟ್ ಮಾಡೋದು, ಇವು ಕಂಪಲ್ಸರಿ ಕ್ವಶನ್ಸ್ ಅನ್ನೋದು ಬರ್ತಿದೆ. ಹಾಗಾಗಿ ಅದಕ್ಕೆ ನಮಗೆ ಕೆಲವು ಟಿಪ್ಸ್ ಅನ್ನೋದು ಇದೆ. ಆ ಟಿಪ್ಸ್ನ ಬೇಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಅಂದರೆ ಹೈಬ್ರಿಡೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಬುಕ್ಸಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಹೈಬ್ರಿಡೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಲೋನ್ ಪೇರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇದನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಎಂಟೈರ್ ನೀವು ಎಸ್ ಬ್ಲಾಕಿಂದ ಹಿಡಿದು ಡಿ ಬ್ಲಾಕ್, ಎಫ್ ಬ್ಲಾಕ್ವರೆಗೂ ಕೂಡ ಆ ಕಾಂಪೌಂಡ್ಸ್ ಏನು ಕೊಡ್ತಿದ್ದಾರೋ ಅದಕ್ಕೆ ಸ್ಟ್ರಕ್ಚರ್ಸ್ ನಾವು ಐಡೆಂಟಿಫೈ ಮಾಡ್ಬೋದು. ಹಾಗೆ ಬಾಂಡ್ ಆರ್ಡರ್ಸ್ ಕ್ಯಾಲ್ಕುಲೇಷನ್, ಫಾರ್ ಸಪೋಸ್ ಈಗ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಮೇಲೆ ಬರ್ತಿದೆ. ಬಾಂಡ್ ಆರ್ಡರ್ಸ್ ಕ್ಯಾಲ್ಕುಲೇಷನಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಬಾಂಡ್ ಆರ್ಡ್ರಲ್ಲಿ ನೀವು ಜಸ್ಟ್ ಒಂದು ನಂಬರ್ ಪ್ರಕಾರ ನೋಡಿದ್ರೆ 1, 3, 5, 7, 9 ಈ ಥರ ನೀವು ಆಡ್ ನಂಬರ್ಸ್ ಇದ್ದಾಗ 0.5 ಬಾಂಡ್ ಆರ್ಡರ್ ಬರುತ್ತೆ ಯಾವುದೇ ಒಂದು ಡಯಾಟಮಿಕ್ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಗೆ. ಹಾಗೆ 2, 4, 6 ಈ ಥರವಕ್ಕೆಲ್ಲ ಕೂಡ 1 ಬರ್ತಿದೆ. ಹಾಗೆ ನಿಮಗೆ 8ಇಂದ 20 ತನಕ ಕೂಡ ಅಬ್ಸರ್ವ್ ಮಾಡಿದ್ರೆ 8, 10 ಹಾಗೆ 8, 9ಇಂದ ನೀವು ಬರ್ಕೊಂಡು ಅಪ್ ಟು 20ವರೆಗೂ ಬರೆದ್ರೆ ಜಸ್ಟ್ ನೀವು 8 to ಅದು ನಂಬರ್ ಬರ್ಕೊಂಡು ಹೋದರೆ 0.5ಇಂದ 1, 1.5 ಈ ಥರ ಜಸ್ಟ್ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗುತ್ತೆ. ಸೊ ಬಾಂಡಿಂಗ್ ಆರ್ಬಿಟಾಲ್ಸಲ್ಲಿ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆದರೆ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಟಿ ಬಾಂಡಿಂಗಲ್ಲಿ ಎಲೆಕ್ಟ್ರಾನ್ಸು ಡಿಕ್ರೀಸ್ ಆದರೂ ಕೂಡ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗುತ್ತೆ. ಸೊ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲ ಕೂಡ ನೀವು ಕೆಮಿಕಲ್ ಬಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಮಿನಿಮಮ್ 3 ಕ್ವಶನ್ ಬರುತ್ತೆ. ಸೊ ನಾನು ಜಸ್ಟ್ ಎಲ್ಲ ಕೂಡ ರಿಲೇಷನ್ಶಿಪ್, ಇಂಟರ್ ರಿಲೇಷನ್ಶಿಪ್ ಒಂದು ಸಲ ಲಿಸ್ಟ್ ಮಾಡ್ಕೊಳ್ಳಿ, ಅದನ್ನೇ ರಿವೈಸ್ ಮಾಡಿ. ಪದೇ ಎಲ್ಲನೂ ಓದೋಕ್ಕೆ ಹೋಗ್ಬೇಡ್ರಿ, ಜಸ್ಟ್ ರಿವೈಸ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಏನು ಇಲ್ಲಿವರೆಗೆ ಓದಿದ್ರು ಅದನ್ನು ಮಾತ್ರ ಓದಿ, ಹೊಸ ಟಾಪಿಕ್ಸ್ ಓದೇ ಟೈಮ್ ಅಲ್ಲ ಇದು, ಅದನ್ನು ನೀವು ನೋಡ್ಕೊಳ್ಳಿ ಅಷ್ಟೇ. ಸೊ ಈಗ ನಾನು ಚಾಪ್ಟರ್ ವೈಸ್ ಒಂದು ಸ್ವಲ್ಪ ನೋಡಿದ್ರೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಏನೇನು ಚಾಪ್ಟರ್ಸ್ ಓದಬೇಕು ಅನ್ನೋದು ಹೇಳ್ತೀನಿ. ಫಸ್ಟ್ ನೀವು ಕೆಮಿಕಲ್ ಬಾಂಡಿಂಗ್ ಓದಿ. ಕೆಮಿಕಲ್ ಬಾಂಡಿಂಗಲ್ಲಿ ಮಿನಿಮಮ್ 3 ಕ್ವಶನ್ ಬರೋ ಚಾನ್ಸ್ ಇದೆ. ಸಮ್ಟೈಮ್ಸ್ ನಮಗೆ 5ರಿಂದ 6 ಕ್ವಶನ್ ಕೊಟ್ಟಿದ್ದ ಸಂದರ್ಭ ಕೂಡ ಇದೆ. ಸೊ ತುಂಬ ಇಂಪಾರ್ಟೆಂಟು, ತುಂಬ ಇಂಟರ್ ರಿಲೇಟೆಡ್ ಕೂಡ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದೆ. ಹಾಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರು. ನಿಮಗೆ ತುಂಬ ಕಷ್ಟ ಅನಿಸುತ್ತೆ ಪಿ ಬ್ಲಾಕು. ಫಸ್ಟ್ ಇಯರ್ದು 13 ಗ್ರೂಪ್ವರೆಗೂ ಓದಿ, ಸೆಕೆಂಡ್ ಇಯರ್ದು 15ಇಂದ 18 ಗ್ರೂಪ್ವರೆಗೂ ಓದಿ. 14 ಗ್ರೂಪ್ ಕಂಪೇರ್ ಟು ಲೆಸ್. ಏನಕ್ಕಂದರೆ 13 ಗ್ರೂಪಲ್ಲಿ ಮೋರ್ ಇರ್ರೆಗ್ಯುಲರ್ ಟ್ರೆಂಡ್ಸ್ ಅನ್ನೋದು ನಾವು ನೋಡ್ತೀವಿ. ಯಾವಾಗ ನಮಗೆ ಭಾಳ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತವೆ ಎಲಿಮೆಂಟ್ಸು, ಅವೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ 13 ಗ್ರೂಪ್ನ ಫೋಕಸ್ ಮಾಡಿ ಫಸ್ಟ್ ಇಯರಿಂದ. ಸೆಕೆಂಡ್ ಗ್ರೂಪಿಂದ 15, 16, 17, 18 ಕೂಡ ನೋಡಿರಿ. ಅದರಲ್ಲಿ 18 ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ 15, 16 ಮೋರ್ ಇಂಪಾರ್ಟೆಂಟ್ ಆಗುತ್ತೆ.
ಅದರಿಂದ ನಿಮಗೆ 5 ಕ್ವಶನ್ಸ್ ಬರ್ತಿದೆ. ಅಂದರೆ 13 ಗ್ರೂಪಿಂದ 18 ಗ್ರೂಪ್ ತನಕ ತೊಗೊಂಡ್ರೆ ಮಿನಿಮಮ್ 5 ಕ್ವಶನ್ಸ್ ಬರ್ತಿದೆ. ಸೊ 5 ಕ್ವಶನ್ಸ್ ಅಂತಂದರೆ ಇದು ವರ್ತ್ ಚಾಪ್ಟ್ರು. ಸೊ ಪ್ಲಸ್ ನಿಮಗೆ ನೋಡಿದ ತಕ್ಷಣ ಇನಾರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಅಡ್ವಾಂಟೇಜ್ ಏನಂತಂದರೆ ಹಿಂಗೆ ನೋಡಿದ ತಕ್ಷಣ ನಾವು ಆನ್ಸರ್ ಮಾಡ್ಬೋದು. ಅಂದರೆ ವಿತಿನ್ ಸೆಕೆಂಡ್ಸ್ ನಾವು ಆನ್ಸರ್ ಮಾಡ್ಬೋದು. ಆ ಟೈಮ್ ನಮಗೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೆ, ಆರ್ಗಾನಿಕಲ್ ಕನ್ವರ್ಷನ್ಸ್ ಸ್ವಲ್ಪ ಟೈಮ್ ತೊಗೊಂಡು ಕರೆಕ್ಟಾಗಿ ಮಾಡೋದಕ್ಕೆ ಅವಕಾಶವಿರುತ್ತೆ. ಹಾಗಾಗಿ ಇನಾರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಡೋಂಟ್ ನೆಗ್ಲೆಕ್ಟ್ ದಿ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್, ಎಸ್ಪೆಷಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಇವನ್ ಕಂಪಲ್ಸರಿ ಮಾಡಿ ಪ್ರತಿಯೊಬ್ಬರು ಕೂಡ. ಹಾಗೆ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದು ಪ್ರತಿಯೊಬ್ಬರು ಕೂಡ ಕಲಿಬೇಕು. ಈ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಮೆನಿ ಥಿಂಗ್ಸ್ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಆಗಿರ್ಬೋದು, ನಾನ್ ಮೆಟಲ್ಸು, ಹಾಗೆ ಅಸಿಡಿಕ್ ಕೋವಲೆಂಟ್ ಆರ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕಾಂಪೌಂಡ್ಸ್ ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ಯಾವುದೋ ಒಂದು ಕಾಂಪೌಂಡ್ ಕೊಟ್ಬಿಟ್ಟು ಅದು ಆಕ್ಸಿಡೈಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ, ರೆಡ್ಯೂಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಅನ್ನೋ ವಿಷಯ ಕೂಡ ಹೇಳ್ಬೋದು. ಅಟ್ ದಿ ಸೇಮ್ ಟೈಮ್ ನಾವು ಸಮ್ಟೈಮ್ಸ್ ಈ ಆಕ್ಸಿಡೇಷನ್ ನಂಬರ್ನ ಬೇಸ್ ಮಾಡಿಕೊಂಡು ಹೈಡ್ರಾಲಿಸಿಸ್ ಪ್ರಾಡಕ್ಟ್ಸ್ನ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಅವಕಾಶವಿರುತ್ತೆ. ಸೊ ಇವೆಲ್ಲ ಕೂಡ ಇನಾರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಟ್ರೆಂಡಿಂಗ್ ಆಗಿ ಇರ್ತಕ್ಕಂಥ ಕಾನ್ಸೆಪ್ಟ್ಸು. ಈ ಕಾನ್ಸೆಪ್ಟ್ಸ್ನ ಪ್ರತಿಯೊಬ್ಬರು ಕೂಡ ಒಂದು ಶಾರ್ಟ್ ನೋಟ್ಸ್ ಮಾಡಿಕೊಂಡು ಅದನ್ನೇ ನೀವು ಆಲ್ರೆಡಿ ಮಾಡಿಕೊಂಡ್ರೆ ಅದನ್ನೇ ರಿವೈಸ್ ಮಾಡಿ, ಹೊಸ ಟಾಪಿಕ್ಸ್ ಮಾತ್ರ ಓದೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ಮೋಸ್ಟ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಿಮ್ಮ ಕಾನ್ಸೆಪ್ಟ್ಸ್ ಅರ್ಥ ಆಗಿರುತ್ತೆ, ಬಟ್ ಅದನ್ನು ಅಪ್ಲಿಕೇಶನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಪ್ಲಿಕೇಶನ್ ಮಾಡೋದಕ್ಕೆ ಏನೇನು ಬೇಕು ಅಂತಂದಾಗ ಫಾರ್ಮುಲಾಸ್ ನಮಗೆ ಫಸ್ಟ್ ಇಯರಿಂದ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇಂದ ಹಿಡಿದು ನಮಗೆ ಇಲ್ಲಿ ಸರ್ಫೇಸ್ ಕೆಮಿಸ್ಟ್ರಿವರೆಗೂ ಕೂಡ ಸೆಕೆಂಡ್ ಇಯರ್ ಸಿಲೆಬಸ್ವರೆಗೂ ನಾವು ನೋಡಿದ್ರೆ ಆ ಫಾರ್ಮುಲಾಸು ಒಂದು ಲಿಸ್ಟ್ ಮಾಡಿ 1 ಪೇಜ್ ಮಾತ್ರ ಬರುತ್ತೆ ಫಾರ್ಮುಲಾಸ್. ಅದರಲ್ಲಿ ಯಾವ ಫಾರ್ಮುಲಾ ನಿಮ್ಗೆ ಲೆಸ್ ಫೆಮಿಲಿಯಾರಿಟಿ ಇರುತ್ತೋ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಟರ್ಮ್ನೇ ಬರ್ಕೊಳ್ಳಿ. ನೆಕ್ಸ್ಟು ಗ್ರಾಫ್ಸ್ ಬ್ಯಾಕ್ ಸೈಡ್ ಇನ್ನೊಂದು ಪೇಜಲ್ಲಿ ನೀವು ಗ್ರಾಫ್ಸ್ ಮಾಡಿ. ಗ್ರಾಫ್ಸ್ ಪ್ರೆಡಿಕ್ಷನ್ಸಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಮಿಕ್ಕಿದೆಲ್ಲ ಕೂಡ ನೀವು ಥಿಯರಿಟಿಕಲ್ ಬೇಸ್ಡ್ ಕ್ವಶನ್ಸು ನೀಟಲ್ಲಿ ಸಾಲ್ವ್ ಮಾಡೋ ಅವಕಾಶ ಈಸಿಯಾಗಿದೆ. ಓನ್ಲಿ ನ್ಯೂಮರಿಕಲ್ಸ್. ಹಾಗಾಗಿ ನ್ಯೂಮರಿಕಲ್ಸು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಫಸ್ಟ್ ಫಾರ್ಮುಲಾ ಬರಬೇಕು, ಆಮೇಲೆ ಏನಾದರೂ ಗ್ರಾಫಿಕಲ್ ಬೇಸ್ಡ್ ಕ್ವಶನ್ಸ್ ಬರ್ತವೆ ಅಂತೇಳಿ ಗ್ರಾಫಿಕ್ ಬೇಸ್ ಮಾಡ್ಕೊಂಡು ಹೇಳ್ತಿದ್ವಿ. ಆ್ಯಂಡ್ ನೆಕ್ಸ್ಟ್ ಇವೆರಡೂ ಬಿಟ್ಟರೆ ತುಂಬ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಎಸ್ಪೆಷಲಿ ಪ್ರಾಬ್ಲಮ್ ಫೇಸ್ ಮಾಡೋದು ಏನು ಅಂತಂದಾಗ ನ್ಯೂಮರಿಕಲ್ ಸಾಲ್ವ್ ಮಾಡೋದು, ಅದು ಕೂಡ ಕ್ಯಾಲ್ಕುಲೇಟರ್ ಇಲ್ದಲೆ. ಯಾಕಂದರೆ ಕ್ಯಾಲ್ಕುಲೇಟರ್ ಅಲವ್ ಇಲ್ಲ. ಮತ್ತು ಹೆಂಗೆ ಸಾಲ್ವ್ ಮಾಡೋದು ಅಂತಂದಾಗ ತುಂಬ ಜನ ಫಿಸಿಕಲ್ ಕೆಮಿಸ್ಟ್ರಿ ನೆಗ್ಲೆಕ್ಟ್ ಮಾಡೋದು ಅವಕಾಶ ಇರುತ್ತೆ. ಗೊತ್ತಿರುತ್ತೆ ಕಾನ್ಸೆಪ್ಟ್, ಆದರೆ ಆನ್ಸರ್ ಐಡೆಂಟಿಫೈ ಮಾಡೋದ್ರಲ್ಲಿ ಇಲ್ಲಿ ಫೇಲ್ ಆಗ್ತಿದ್ದೀನಿ. ಅದಕ್ಕೆ ಒಂದು ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ತೊಗೊಳ್ಳಿ. ಅಂದರೆ ಲೈಕ್ 248 ಪಾಯಿಂಟ್ ಸಮಥಿಂಗ್ ಇದೆ, ಅದನ್ನು 250 ತೊಗೊಳ್ಳಿ. ಹಾಗೆ ನಿಮಗೆ 19 ಪಾಯಿಂಟ್ ಸಮಥಿಂಗ್ ಇದೆ, ಅದನ್ನು ಜಸ್ಟ್ 20 ಆಗಿ ಮಾಡ್ಕೊಳ್ಳಿ. ಆ ಥರ ನಿಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಮಾಡಿಕೊಂಡು ಅದನ್ನು 10 ಪವರಾಗಿ ಕೂಡ ಕನ್ವರ್ಟ್ ಮಾಡ್ಕೊ. ಸಮ್ಟೈಮ್ಸ್ ದೊಡ್ಡ ನಂಬರ್ಸ್ ಇದ್ದಾಗ 10 ಪವರ್ ಕನ್ವರ್ಟ್ ಮಾಡ್ಬಿಡಿ. ಸೊ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಮೇಯ್ನಾಗಿ ನಾವು ನೋಡ್ಕೋಬೇಕಾದ್ರೆ ಆ ಥರ ಅಪ್ರಾಕ್ಸಿಮೇಟ್ ತೊಗೊಳ್ಳೋದು ಕಲಿಬೇಕು. ಅದು ಆಲ್ರೆಡಿ ಕಲ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಅದನ್ನ ಹಂಗೆ ಕ್ಯಾರಿ ಮಾಡಿ. ಇನ್ ಕೇಸ್ ಕಲ್ತಿಲ್ಲ ಅಂದರೆ ಇವಾಗ ಅಟ್ಲೀಸ್ಟ್ ಅದನ್ನು ಫೋಕಸ್ ಮಾಡಿ. ಹಾಗಾಗಿ ನ್ಯೂಮರಿಕಲ್ ಸಾಲ್ವ್ ಮಾಡೋ ಅವಕಾಶ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇದಾದಮೇಲೆ ಲಾಗರಿದಮ್ಸು ತುಂಬ ಜನ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ನಮ್ಮ ವೆಬ್ಸೈಟಲ್ಲಿ ನಾವು ಲಾಗರಿದಮ್ಸ್ನೆಲ್ಲ ಕೂಡ ಒಂದು ಶೀಟ್ ಅಪ್ಲೋಡ್ ಮಾಡ್ತೀವಿ, ಅದು ಕೂಡ ನೀವು ನೋಡ್ಕೊಳ್ಳಿ. ಅಥವಾ ನೀವು ಸರ್ಚ್ ಮಾಡ್ಬೋದು. ಲಾಗ್ 1ಇಂದ ಲಾಗ್ 12 ತನಕ ವ್ಯಾಲ್ಯೂಸ್ ತೊಗೊಳ್ಳಿ. ಅದಕ್ಕೆ ಆ್ಯಂಟಿ ಲಾಗರಿದಮ್ ವ್ಯಾಲ್ಯೂಸ್ ಕೂಡ ಒಂದು ಟೇಬಲ್ ಕೊಡ್ತೀವಿ. ಆ ಟೇಬಲ್ನ ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಅದನ್ನೇ ತಿಳ್ಕೊಳ್ಳೋದ್ರಿಂದ ನಾವೇನು ಮಾಡ್ಬೋದು ಅಂತಂದರೆ ಈ ಪ್ರಾಬ್ಲಮ್ಸ್ನ ಈಸಿಯಾಗಿ ಕಾನ್ಫಿಡೆಂಟಾಗಿ ಸಾಲ್ವ್ ಮಾಡೋ ಅವಕಾಶ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಆರ್ಗಾನಿಕ್ ಕೆಮಿಸ್ಟ್ರಿಗೆ ಬಂದಾಗ ಇದನ್ನು ನೀವು ಫಿಸಿಕಲ್ ಕೆಮಿಸ್ಟ್ರಿಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ಆರ್ಗಾನಿಕ್ ಕೆಮಿಸ್ಟ್ರಿಗೆ ಬಂದಾಗ ತುಂಬ ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸರ್ ನಾನು NCERT ಓದಿದ್ದೀನಿ ಆದರೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಪ್ಲಿಕೇಶನ್ ಓರಿಯೆಂಟೆಡ್. ತುಂಬ ಜನ ನೆಗ್ಲೆಕ್ಟ್ ಮಾಡೋದು ಹೇಳ್ತೀನಿ ನೋಡ್ರಿ. ಜಸ್ಟ್ ನೀವು ಒಂದು ರಿಯಾಕ್ಷನಾಗೆ ಓದ್ತೀರ, ಬಟ್ ಅದನ್ನೇ ಅಪ್ಲಿಕೇಶನಾಗೆ ತಿಳ್ಕೊಬೇಕಿಲ್ಲಿ. ಅಪ್ಲಿಕೇಶನ್ ತಿಳ್ಕೊಂಡು ಅಟ್ ದಿ ಸೇಮ್ ಟೈಮಲ್ಲಿ ಇನ್ ಟೆಕ್ಸ್ಟ್ ಕ್ವಶನ್ಸ್ ಇದೆ, ಹಾಗೆ ಎಕ್ಸರ್ಸೈಸ್ ಕ್ವಶನ್ಸ್ ಇದೆ. ಆ್ಯಂಡ್ ಮತ್ತು ನಿಮಗೆ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ ಯಾವುದು ಎಕ್ಸಾಂಪ್ಲರಲ್ಲಿ. ಸೊ ಇವನ್ನೇ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ಆ ಕನ್ವರ್ಷನ್ಸೇ ಇರುತ್ತೆ ನಿಮಗೆ, ತಿರ್ಗಿಸಿ ಅವೇ ಕೊಡ್ತಾರೆ. ಆದರೆ ಲಾಸ್ಟ್ಗೆ ಇದು ಯಾವುದು ಕನ್ವರ್ಷನ್ ಕೊಟ್ಬಿಟ್ಟಿದ್ದಾರೆ ಸರ್ ಅಂತಾರೆ. ಲಾಸ್ಟ್ಗೆ ನೋಡಿದ್ರೆ ಅದು NCERT ಸಿಗುತ್ತೆ. ಸೊ ಹಾಗಾಗಿ ಆ ಕನ್ವರ್ಷನ್ಸ್ ಮಾಡಿರಿ. ಆಲ್ರೆಡಿ ನೀವು ಆ ಕನ್ವರ್ಷನ್ಸ್ ಮಾಡಿದರೆ ನೀವೇನು ಮಾಡ್ತೀರಂತಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿ, ಇಲ್ಲ ನಮಗೆ ಮಾಡೆಲ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿರಿ. ಈ ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ನಮಗೆ ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದು ಕೂಡ ಯಾವುದು ಕೂಡ ನಮಗೆ ಎರರ್ಸ್ ಇಲ್ದಂಗೆ ಪ್ರತಿಯೊಂದು ಕೂಡ ಹಿಂಟ್ಸು ಸೊಲ್ಯೂಷನ್ ಸಮೇತ ಇಟ್ಟಿದ್ದೀವಿ. ಸೊ ಈ ಟೈಮಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬೋದು. ನೆಕ್ಸ್ಟು ಸೊ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಏನೇನು ಮಾಡಬೇಕು ಅಂತಂದಾಗ ರಿಯೇಜೆಂಟ್ಸ್ ಇರುತ್ತೆ. ಸೊ ಆರ್ಗಾನಿಕ್ ರಿಯೇಜೆಂಟ್ಸ್ ಫಂಕ್ಷನ್ ಏನು, ಮೇನ್ ಫಂಕ್ಷನ್ ಏನು, ಅದು ಹೇಗೆ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಮೇನ್ ಫಂಕ್ಷನ್ನು ತಿಳ್ಕೋಬೇಕು. ಅದೇ ರೆಡ್ಯೂಸಿಂಗ್ ಏಜೆಂಟ್ಸ್ ಲಿಸ್ಟ್ ಮಾಡ್ಕೊಳ್ಳಿ NCERT. ಹಾಗೆ ಆರ್ಗಾನಿಕ್ ಕೆಮಿಸ್ಟ್ರಿ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲಿಸ್ಟ್ ಮಾಡ್ಕೊಳ್ಳಿ, ಅದ್ರ ಫಂಕ್ಷನ್ ನೋಡಿ. ಸೊ ಅದರಲ್ಲಿ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ಹಾಗೆ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅನ್ನೋದು ನೋಡ್ಕೋಬೇಕು. ಹಾಗೆ ಟೆಸ್ಟ್ಗಳಿದೆ.
ಟೆಸ್ಟ್ಗಳು ನಾವು ಅಬ್ಸರ್ವ್ ಮಾಡಿದಾಗ ಎಷ್ಟೊಂದು ಫಂಕ್ಷನಲ್ ಗ್ರೂಪ್ಸ್ಗೆ ಡಿಫ್ರೆಂಟ್ ಟೆಸ್ಟ್ಗಳಿದೆ. ಹಾಗೆ GOCL ಕೂಡ ಒಂದು ನಮಗೆ ಎಲಿಮೆಂಟ್ಸ್ ಡಿಟೆಕ್ಷನ್ ಕೂಡ ಇದೆ. ಸೊ ಈ ಟೆಸ್ಟ್ಗಳೆಲ್ಲ ಒಂದು ಲಿಸ್ಟು, ಹಾಗೆ ರಿಯೇಜೆಂಟ್ಸ್ ಒಂದು ಲಿಸ್ಟು, ಅಟ್ ದಿ ಸೇಮ್ ಟೈಮ್ ಇನ್ನೊಂದು ನೇಮ್ಡ್ ರಿಯಾಕ್ಷನ್ಸ್, ಇವು ಫೋಕಸ್ ಮಾಡಬೇಕಾಗುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇವೆಲ್ಲ ಬಂದರೆ ಆಟೋಮೆಟಿಕ್ ಕನ್ವರ್ಷನ್ಸ್ ಮಾಡ್ತೀವಿ. ಸೊ ಈ ಒಂದು ಪ್ರತಿಯೊಂದು ಯಾವ್ದು ನೀವು ಆಲ್ರೆಡಿ ಓದಿದ್ರು ಅದನ್ನೊಂದು ಸ್ವಲ್ಪ ಲಿಸ್ಟ್ ಮಾಡಿಕೊಂಡು 3 ಕೂಡ ನಿಮ್ಗೆ 3 ಚಾರ್ಟ್ಸ್ ಬರ್ತವೆ, ಅವು ಕರೆಕ್ಟಾಗಿ ರಿವೈಸ್ ಮಾಡಿ, ನಂಬರ್ ಆಫ್ ಟೈಮ್ಸ್ ರಿವೈಸ್ ಮಾಡಿ. ಕೆಮಿಸ್ಟ್ರಿ ಈಸಿ ಅಂತ ಫೀಲ್ ಆಗಬೇಡ್ರಿ. ಕೆಮಿಸ್ಟ್ರಿ ಇಸ್ ಕನ್ಸಿಡರ್ಡ್ ಆಸ್ ಎ ಮಾಡರೇಟ್ ಸಬ್ಜೆಕ್ಟ್ ಇನ್ ನೀಟ್ ಎಕ್ಸಾಮಿನೇಷನ್. ಹಾಗಾಗಿ ನಿಮಗೆ ಔಟ್ ಆಫ್ 45 ಕ್ವಶನ್ಸು 38 ಕ್ವಶನ್ಸು ಮಾಡರೇಟ್ ಬರುತ್ತೆ, 7 ಕ್ವಶನ್ಸು ಆಲ್ವೇಸ್ ಡಿಫಿಕಲ್ಟ್ ಬರುತ್ತೆ. ಅದರಲ್ಲಿ 2 or 3 ಕ್ವಶನ್ಸು ನಿಮಗೆ ಔಟ್ ಆಫ್ ದಿ ಸಿಲೆಬಸ್ ಕೂಡ ಕೊಡ್ತಾರೆ. ಹಾಗಾಗಿ ಔಟ್ ಆಫ್ ದಿ ಸಿಲೆಬಸ್ ಬಗ್ಗೆ ಥಿಂಕ್ ಮಾಡ್ದಲೆ ನಾನು ಹೇಳೋದು ವಿತಿನ್ ದಿ ಸಿಲೆಬಸ್ಸು ಚೆನ್ನಾಗಿ ಫೆಮಿಲಿಯರ್ ಆಗಿ ಟೆನ್ಷನ್ ಬಿಲ್ಡಪ್ ಮಾಡ್ಕೊಳ್ದಲೆ ಇರೇ ಸಿಲೆಬಸ್ನೇ ನಂಬರ್ ಆಫ್ ಟೈಮ್ಸ್ ರಿವೈಸ್ ಮಾಡಿ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ಕೊಳ್ಳಿ, ಕಾನ್ಫಿಡೆಂಟಾಗಿ ಅಟೆಂಪ್ಟ್ ಮಾಡಿ. ಆಲ್ ದಿ ಬೆಸ್ಟ್.